ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಉತ್ತರ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಆಗಿರ್ತಕ್ಕಂಥ ಮುಕುಳಪ್ಪ ಅಲಿಯಾಸ್ ಖ್ವಾಜಾ ಶಿರಹಟ್ಟಿ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿತ್ತು. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ, ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಯುವತಿ ಗಾಯತ್ರಿ ಎಂಬುವಳನ್ನು ಮದುವೆ ಆಗಿಬಿಟ್ಟಿರ್ತಾನೆ. ಅದು ಸಬ್ ರಿಜಿಸ್ಟರ್ ಮುಂಡಗೋಡದಲ್ಲಿ ಆಗಿರ್ತಾನೆ. ಮುಂಡಗೋಡದಲ್ಲಿ ಸಬ್ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ದಾಖಲೆಗಳು ಫೇಕ್ ಆಗಿ ದಾಖಲೆಗಳನ್ನು ಕೊಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ಆರೋಪ ಕೇಳಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಬೇಕಾಗಿತ್ತು, ಆ ವಿಚಾರಕ್ಕೆ ಬೆಳವಣಿಗೆ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಇನ್ನು ಈ ಒಂದು ಕೇಸ್ ಇನ್ನೇನು ಕ್ಲೋಸ್ ಆಗಿಬಿಡ್ತು ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಆದರೆ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿ ಬಿಟ್ಟಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ದಾಖಲೆಯನ್ನು ಕೊಟ್ಟು ಮದುವೆ ಆಗಿದ್ದಾನೆ, ಹಾಗಾಗಿ ಹೈಕೋರ್ಟ್ ಮೆಟ್ಟಿಲು ಏರಿದ್ದೀನಿ ಅನ್ನೋ ರೀತಿಯಲ್ಲಿ ಅವರ ತಾಯಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಅವರ ತಾಯಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇರುವಂಥದ್ದು. ಇನ್ನು ಹೈಕೋರ್ಟ್ ಮೂಲಕ ಒಂದು ಅರ್ಜಿಯನ್ನು ಕೂಡ ಸ್ವೀಕರಿಸಬೇಕಾಗಿರುತ್ತೆ. ಅದನ್ನ ಮುಕುಳಪ್ಪ ಮನೆಗೆ, ಅಂದರೆ ಖ್ವಾಜಾ ಅವರ ಮನೆಗೆ ತಲುಪಿಸಬೇಕಾಗಿರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಕುಳಪ್ಪ ಮನೆ ಹತ್ರ ಈ ಒಂದು ಗಾಯತ್ರಿ ಅವರ ತಾಯಿ ಹೋದಂತಹ ಸಂದರ್ಭದಲ್ಲಿ, ಅಂದರೆ ಗಾಯತ್ರಿ ತಾಯಿ ಆಗಿರ್ತಕ್ಕಂಥ ಶಿವಕ್ಕ ಅವರು ಅವರ ಮನೆ ಹತ್ರ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಮುಕುಳಪ್ಪ ಮನೆಯವರಾಗಲಿ ಅಥವಾ ಈ ಯಾವುದೇ ವ್ಯಕ್ತಿಗಳು ಕೂಡ ಅಲ್ಲಿ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ಮನೆಯೊಳಗೆ ಇದ್ರೂ ಕೂಡ ಈಗಾಗಲೇ ನಾವು 2-3 ಸತಿ ಬಂದು ಹೋಗ್ಬಿಟ್ಟಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ನಾವು ಇದನ್ನು ಕೊಡಲೇಬೇಕು, ಹೈಕೋರ್ಟ್ ಇದನ್ನು ಕೊಡೋದಕ್ಕೆ ಹೇಳಿದೆ, ಆದರೆ ಇವರು ಅದಕ್ಕೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಅಂದರೆ ಇದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ. ಹಾಗಾಗಿ ಇದು ಖಂಡಿತವಾಗಿಯೂ ಅವನಿಗೆ ಶಿಕ್ಷೆ ಆಗಬೇಕು. ನನ್ನ ಮಗಳಿಗೆ ತಲೆ ತುಂಬಿಸಿ ಅಥವಾ ನನ್ನ ಮಗಳನ್ನು ಇವರು ಬ್ರೈನ್ ವಾಶ್ ಮಾಡಿ ಮದುವೆ ಆಗಿದ್ದಾರೆ, ಹಾಗಾಗಿ ನನಗೆ ನನ್ನ ಮಗಳು ಬೇಕು, ಈ ಒಂದು ಮುಕುಳಪ್ಪನಿಗೆ ಶಿಕ್ಷೆ ಆಗಬೇಕು ಎಂಬ ಕಾರಣದಿಂದಾಗಿ ನಾನು ಹೈಕೋರ್ಟ್ ಮೆಟ್ಟಿಲನ್ನು ಹೇರಿದ್ದೀನಿ ಅನ್ನೋ ರೀತಿಯಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಹಿಂದೂ ಸಂಘಟನೆಕಾರರು ಕೂಡ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾಯತ್ರಿ ತಾಯಿ ನಮ್ಮ ಬಳಿಗೆ ಬಂದಿದ್ರು, ಈ ಒಂದು ಕೇಸ್ನಲ್ಲಿ ನಮ್ಮ ಕಡೆಯಿಂದ ಏನು ಸಹಾಯ ಮಾಡೋದಕ್ಕೆ, ಅಂದರೆ ಸಪೋರ್ಟನ್ನು ಮಾಡೋದಕ್ಕಾಗುತ್ತೋ, ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾದಂಥ ಸಪೋರ್ಟನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಕೆಲವೊಂದಿಷ್ಟು ಜನ ಹಿಂದೂ ಸಂಘಟನೆಕಾರರು ಅಂತಹದ್ದೆಲ್ಲವೂ ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋದಾದರೆ, ಈ ಮುಕುಳಪ್ಪ ಮೇಲೆ FIR ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವನನ್ನು ಬಂಧನ ಕೂಡ ಮಾಡೋದಕ್ಕೆ ಆಗಿರಲಿಲ್ಲ. ಕೆಲವು ಕೇಸ್ಗಳು ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಟ್ಟು ಇನ್ನು ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮೆಟ್ಟಿಲನ್ನು ಗಾಯತ್ರಿ ತಾಯಿ ಹೇರಿರ್ತಕ್ಕಂಥದ್ದು, ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾನೆ, ಹಾಗಾಗಿ ಸುಳ್ಳು ದಾಖಲೆಗಳು ಕೊಟ್ಟು ಮದುವೆ ಆಗಿರ್ತಕ್ಕಂಥದ್ದು ಸರಿಯಲ್ಲ, ನನ್ನ ಮಗಳ ಬ್ರೈನ್ ವಾಶ್ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಆಗಿದೆ, ಹಾಗಾಗಿ ನಾನು ಹೈಕೋರ್ಟ್ ಮೆಟ್ಟಿಲು ಏರಿದ್ದೀನಿ ಅನ್ನೋ ರೀತಿಯಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಮುಕುಳಪ್ಪ ಯಾಕೆ ಹಿಂಜರಿತಾ ಇದ್ದಾನೋ ಅದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ತಾವು ನ್ಯಾಯಯುತವಾಗಿದ್ದೀವಿ ಅನ್ನೋದಾದರೆ ಖಂಡಿತವಾಗಿಯೂ ಈ ಒಂದು ಏನು ಲೆಟರ್ ಕೂಡ ಬರೆದಿದೆ ಅಥವಾ ಈ ಒಂದು ಲೆಟರ್ನ ಸ್ವೀಕಾರ ಮಾಡಬೇಕಾಗಿದೆ, ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಅದು ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೋ, ಅವರ ಪರ ವಕೀಲರು ಏನಾದರೂ ಇಲ್ಲಿ ಗೈಡೆನ್ಸ್ ಮಾಡಿರ್ಬೋದೇನೋ, ಇಂಥದ್ದೆಲ್ಲವೂ ಕೂಡ ಪ್ರಶ್ನೆ ಕಾಡುತ್ತೆ. ಸೊ ಇಲ್ಲಿ ಒಂದು ಕೊನೆಗೂ ಕಾಡುವಂಥ ಏಕೈಕ ಪ್ರಶ್ನೆ, ಇಂಥ ಬೆಳವಣಿಗೆ ಈ ಒಂದು ಕೇಸಲ್ಲಿ ಬೇಕಾ, ಅಥವಾ ಮದುವೆ ಆಗಿದ್ದಾರೆ, ಜೀವನವನ್ನು ಮಾಡ್ತಾ ಇದ್ದಾರೆ, ಅವರ ಪಾಡಿಗೆ ಅವರನ್ನು ಬಿಡಬೇಕು ಅನ್ನೋ ರೀತಿಯಲ್ಲಿ ಅವರು ಕೂಡ ನಿರ್ಧಾರ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಮುಕುಳಪ್ಪ ಕೂಡ ಒಂದೇ ದಿನಕ್ಕೆ ಒಂದು ಬಾಡಿಗೆ ಮನೆಯ ಒಂದು ಅರ್ಜಿಯನ್ನು ತೆಗೆಸ್ಕೊಂಡು, ಅಂದರೆ ಬಾಡಿಗೆ ಮನೆಯ ಬಾಂಡನ್ನು ಮಾಡಿಸ್ಕೊಂಡು ಅಗ್ರಿಮೆಂಟ್ ಆಗಿ ಅದನ್ನು ಫೇಕ್ ಡಾಕ್ಯುಮೆಂಟ್ ಅನ್ನೋ ರೀತಿಯಲ್ಲಿ ಕೊಟ್ಟು ಅದನ್ನು ಕೊಡುವಂಥ ಅವಶ್ಯಕತೆ ಇತ್ತ. ಈ ರೀತಿಯಾಗಿ ಮದುವೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರಿಗೂ ಕೂಡ ಒಂದು ಅನುಮಾನ ಮೂಡುತ್ತೆ, ಇವನು ಏನು ಮಾಡ್ದ, ಇವನು ಈ ರೀತಿಯಾಗಿ ಮಾಡೋದಕ್ಕೆ ಏನು ಕಾರಣ. ಸೊ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಸಹಜವಾಗಿ ಹೆಣ್ಣಿನ ಕಡೆಯವರಿಗೆ ಮೂಡೋದು ಸಹಜ. ಅಂಥ ಸಂದರ್ಭದಲ್ಲಿ ಈ ಮುಕುಳಪ್ಪ ವಿರುದ್ಧ ದೂರು ಕೂಡ ದಾಖಲಾಗಿರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಕುಳಪ್ಪ ಮನೆ ಬಾಗಿಲಿಗೆ ಗಾಯತ್ರಿ ತಾಯಿ ಬಂದರೂ ಕೂಡ ಕ್ಯಾರೆ ಅನ್ನದೆ ಮುಕುಳಪ್ಪ ರಿಯಾಕ್ಟ್ ಮಾಡ್ತೆ ಸುಮ್ಮನೆ ಮನೆಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಈ ಒಂದು ಕೇಸ್ನಲ್ಲಿ ಮುಂದಿನ ದಿನದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಎಲ್ಲವನ್ನು ಕೂಡ ಗಮನಿಸಬೇಕಾಗಿದೆ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.